ವಿದ್ಯಾರ್ಥಿಗಳೇ, ವಿದ್ಯುತ್ ಶಕ್ತಿ ಅಧ್ಯಯನಕ್ಕೆ ಸಂಬಂಧಿಸಿದಂತಹ ಮತ್ತೊಂದು ಉದಾಹರಣೆ ಲೆಕ್ಕವನ್ನು ಈಗ ಹೇಳ್ಕೊಡ್ತಾ ಇದ್ದೇನೆ. ಲೆಕ್ಕ ಹೀಗಿದೆ ಮಕ್ಕಳೇ. ಈ ಸರ್ಕ್ಯೂಟ್ ಡಯಾಗ್ರಾಮ್ ನ ಗಮನಿಸೋಣ. ಇಲ್ಲಿ 4 ಓಮ್ ಉಳ್ಳಂತಹ ಒಂದು ವಾಹಕ ತಂತಿಯನ್ನ ಈ ಮಂಡಲದಲ್ಲಿ ಜೋಡಿಸಲಾಗಿದೆ. ದ ಕಂಡಕ್ಟರ್ ರೆಸಿಸ್ಟೆನ್ಸ್ ಈಸ್ 4 ಓಮ್. ಆಮೇಲೆ ವಿದ್ಯುತ್ ಬಲ್ಬ್ ಸುಮಾರು 20 ಓಮ್ ರೆಸಿಸ್ಟೆನ್ಸ್ ಉಳ್ಳಂತಹ ಒಂದು ವಿದ್ಯುತ್ ಬಲ್ಬ್ ಅನ್ನು ಕೂಡ ಈ ಮಂಡಲದಲ್ಲಿ ಲಗತ್ತಿಸಿದ್ದಾರೆ. ಹಾಗೆಯೇ 6 ವೋಲ್ಟ್ ಬ್ಯಾಟರಿಯನ್ನು ಕೂಡ ಕನೆಕ್ಟ್ ಮಾಡಲಾಗಿದೆ. An electric lamp whose resistance is 20 ohm and a conductor of 4 ohm resistance are connected to a 6 volt battery. Calculate the total resistance of the circuit, the current through the circuit and the potential difference across the electric lamp and conductor. 20 ಓಮ್ ರೋಧ ಹೊಂದಿರುವಂತಹ ಒಂದು ವಿದ್ಯುತ್ ದೀಪ ಮತ್ತು 4 ಓಮ್ ರೋಧವನ್ನು ಹೊಂದಿರುವ ವಾಹಕವನ್ನು 6 ವೋಲ್ಟ್ ಶುಷ್ಕ ಕೋಶಕ್ಕೆ ಜೋಡಿಸಲಾಗಿದೆ. ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿಯಬೇಕು ಹಾಗೂ ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬೇಕು. ಹಾಗೆಯೇ ವಿದ್ಯುತ್ ದೀಪ ಹಾಗೂ ವಾಹಕದ ತುದಿಗಳ ನಡುವಿನ ವಿಭವಾಂತರವನ್ನು ಕೂಡ ಕಂಡುಹಿಡಿಯಬೇಕು. ಮಕ್ಕಳೇ, ಈ ಲೆಕ್ಕವನ್ನು ಬಿಡಿಸುವಾಗ ಸರಣಿ ಜೋಡಣೆ ಇರುವಂತಹ ಈ ಮಂಡಲವನ್ನು ನಾವು ಗಮನಿಸೋಣ. ಇಟ್ ಈಸ್ ಇನ್ ದ ಸೀರೀಸ್ ಕನೆಕ್ಷನ್. 6 ವೋಲ್ಟ್ ಬ್ಯಾಟರಿಯನ್ನು ಕನೆಕ್ಟ್ ಮಾಡಿದ್ದೀವಿ. ಸೊ ಅಮೀಟರ್ ಈಸ್ ಎ ಡಿವೈಸ್ ಟು ಮೆಜರ್ ದ ಎಲೆಕ್ಟ್ರಿಕ್ ಕರೆಂಟ್ ಇನ್ ದ ಸರ್ಕ್ಯೂಟ್. And also we connected the electric bulb. ಒಂದು ಬಲ್ಬ್ ಅನ್ನು ಈ ಮಂಡಲದಲ್ಲಿ ಹಾಗೂ ಒಂದು ವಾಹಕವನ್ನು ಜೋಡಿಸಲಾಗಿದೆ. ವೋಲ್ಟ್ ಮೀಟರ್ is connected in parallel to the resistors. ಈ ಎರಡು ರೆಸಿಸ್ಟರ್ಗಳಿಗೆ ಸಮಾನಾಂತರವಾಗಿ ವೋಲ್ಟ್ ಮೀಟರ್ ಅನ್ನು ಜೋಡಿಸಲಾಗಿದೆ. ವೋಲ್ಟ್ ಮೀಟರ್ ಅನ್ನು ನಾವು ಯಾವಾಗಲೂ ಪ್ಯಾರಲಲ್ ಕನೆಕ್ಷನ್ ಮಾಡ್ತೀವಿ, ಸಮಾಂತರವಾಗಿ ಜೋಡಿಸ್ತೀವಿ. ವೋಲ್ಟ್ ಮೀಟರ್ is a device to measure the potential difference between 2 points ಅಥವಾ 2 terminals. ವೋಲ್ಟ್ ಮೀಟರ್ ಎಂಬುದು ವಿದ್ಯುತ್ ವಿಭವಾಂತರವನ್ನು ಕಂಡುಹಿಡಿಯುವಂತಹ ಸಾಧನ ಆಗಿದೆ. ಇದನ್ನು ಯಾವಾಗಲೂ ನಾವು ಸಮಾಂತರವಾಗಿ ಜೋಡಿಸುತ್ತೇವೆ. ಹಾಗೆ ಅಮೀಟರ್ ಅನ್ನು ಸರಣಿ ಜೋಡಣೆಯಾಗಿ ಮಾಡಲಾಗುತ್ತೆ. ಸೊ ಅಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್. ವಿದ್ಯುತ್ ಬಲ್ಬ್ನ ರೋಧ ಹೀಗಿದೆ. R1 = 20 ಓಮ್, ದಟ್ ಈಸ್ 20 ಓಮ್. ಹಾಗೆಯೇ ವಾಹಕ ತಂತಿ ಅಥವಾ ಈ ಭಾಗದ ರೋಧ 4 ಓಮ್ ರಷ್ಟಿದೆ. The resistance of the conductor in series, that is 4 ohm. Resistance of electric lamp is 20 ohm. The total resistance in the circuit. ನಾವು ಸೀರೀಸ್ ಕನೆಕ್ಷನ್ ಇರೋದ್ರಿಂದ, ಸರಣಿಯ ಕ್ರಮದಲ್ಲಿ ರೋಧಗಳನ್ನು ಜೋಡಿಸಿರೋದ್ರಿಂದ ನಾವು R1 plus R2 ಗಳ ಮೊತ್ತವೇ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್. ರೆಸಿಸ್ಟೆನ್ಸ್ ಇನ್ ಸೀರೀಸ್ ಈಕ್ವಲ್ಸ್ R1 plus R2. ಸಬ್ಸ್ಟಿಟ್ಯೂಟ್ ಮಾಡೋಣ. R1 ಅಂದ್ರೆ ವಿದ್ಯುತ್ ಬಲ್ಬ್ನ ರೋಧ 20 ಓಮ್ ಇದೆ, ತಂತಿಯ ರೋಧ 4 ಓಮ್ ಇದೆ. ಅವೆರಡರ ಮೊತ್ತ 24 ಓಮ್ಗಳಾಯಿತು. ಅಂದ್ರೆ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಈಸ್ 24 ಓಮ್. ದ ಪೊಟೆನ್ಶಿಯಲ್ ಡಿಫರೆನ್ಸ್ ಈಸ್ 6 ವೋಲ್ಟ್. ಅಂದ್ರೆ ಇದರ ವಿಭವಾಂತರ 6 ವೋಲ್ಟ್ ಆಗಿದೆ. ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಯೋಣ. ಮೊದಲು ವಿ ಹ್ಯಾವ್ ಟು ಫೈಂಡ್ ದ ಟೋಟಲ್ ಕರೆಂಟ್ ಐ ಇನ್ ದ ಸರ್ಕ್ಯೂಟ್. ದ ಟೋಟಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ 2 terminals of the battery is 6 volt. According to Ohm's law, I equals V by R. Here R is series connection, therefore V by RS. I equals 6 volt by 24 ohm ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ. ನಂತರ ಇದರ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 6 by 24 is equal to 1 by 4, that is 0.25 ampere. The total current in the circuit is 0.25 ampere ಆಗಿದೆ. ಅಂದ್ರೆ ಈ ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ 0.25 ಆಂಪಿಯರ್ ಗಳಷ್ಟಾಗಿದೆ. ಮಕ್ಕಳೇ, ಈಗ ನಾವು ವಿದ್ಯುತ್ ದೀಪದ ನಡುವಿನ ವಿಭವಾಂತರ ಎಷ್ಟಿರುತ್ತೆ ಅಂದ್ರೆ ಈ ಎರಡು ರೋಧಗಳ ಪ್ರತ್ಯೇಕವಾಗಿ ನಾವು potential difference separately, what we get? So resistance of the bulb is 20 ohm, therefore R1 equals 20 ohm. V equals 6 volt. The total potential difference across the 2 terminals of the battery is 6 volt. ಅಂದ್ರೆ ವಿಭವಾಂತರ 6 ವೋಲ್ಟ್ ಇದೆ. I equals we know that 0.25 ampere. ಅಂದ್ರೆ ಇಷ್ಟು ವಿಭವಾಂತರವಿದ್ದಾಗ ಇಲ್ಲಿರುವಂತಹ ರೋಧದಿಂದ ನಾವು ಭಾಗಿಸಿದಾಗ ನಮಗೆ 0.25 ಆಂಪಿಯರ್ ನಷ್ಟು ವಿದ್ಯುತ್ ಪ್ರವಾಹ ಇದೆ ಅಂತ ನಿಮ್ಗೆ ಆಗಲೇ ಗೊತ್ತಿದೆ. ಅದರ ಆಧಾರದಲ್ಲಿ ನಾವು V equals R into I ಅಂತ ತೆಗೆದುಕೊಳ್ಳೋಣ. ಸೊ ಮೊದಲನೇ ರೋಧ R1 20 ಓಮ್ ಇರುವಂತಹ ವಿದ್ಯುತ್ ಬಲ್ಬ್ ನ ನಡುವಿನ ರೋಧ, that is 20 ohm into 0.25 ampere. We get the potential difference is 5 volt. That is the potential difference across the electric bulb is 5 volt. ಅಂದ್ರೆ ಈ ವಿದ್ಯುತ್ ಬಲ್ಬ್ ನ ನಡುವಿನ ವಿಭವಾಂತರವು 5 ವೋಲ್ಟ್ ಆಗಿದೆ. ಅಂದ್ರೆ ಈಗ ನಮಗೆ 6 ವೋಲ್ಟ್ ವಿದ್ಯುತ್ ಪ್ರವಾಹ ಇದೆ ಮಂಡಲದಲ್ಲಿ. ಈ ಬಲ್ಬ್ ನ ನಡುವಿನ ವಿಭವಾಂತರ 5 ವೋಲ್ಟ್ ಇದೆ. ಏಕೆಂದ್ರೆ ಇಲ್ಲಿ R1 equals 20 ಓಮ್ ಇದೆ. ನಾವು ಹರಿಯುತ್ತಿರುವ ವಿದ್ಯುತ್ ಪ್ರವಾಹವನ್ನು ಗುಣಿಸಿದಾಗ 0.25 ಮಾಡಿದಾಗ ದಟ್ ಇಸ್ 5 ವೋಲ್ಟ್.
R1 equals 20 ohm, R2 equals 4 ohm. The potential difference is 6 volt. The electric current flowing through the circuit is 0.25 ampere because total resistance is always, by adding these two, 4 plus 20 is 24. 6 by 24 we get 0.25 ampere. So according to Ohm's law, we are applying the Ohm's law to the conductor separately. ಅಂದರೆ ಇದೊಂದು ಕಂಡಕ್ಟರ್ಗೆ ಪ್ರತ್ಯೇಕವಾಗಿ ನಾವು ಅಪ್ಲೈ ಮಾಡಿದಾಗ 4 ohm into 0.25 we get 1 ohm. 0.25 into 4 ಮಾಡಿದಾಗ ನೀವು 1 ವೋಲ್ಟ್ನಷ್ಟು ವಿದ್ಯುತ್ ಪ್ರವಾಹ ಇದೆ. ಅಂದರೆ ಇಲ್ಲಿ 5 ವೋಲ್ಟ್ ಇದೆ, ಇಲ್ಲಿ 1 ವೋಲ್ಟ್ ಇದೆ. ಹಾಗಾಗಿ ಸೀರೀಸ್ ಕನೆಕ್ಷನ್ನಲ್ಲಿ ಒಟ್ಟು ವಿಭವಾಂತರವು ರೋಧಗಳ ನಡುವಿನ ವಿಭವಾಂತರಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ದಟ್ ಈಸ್ V1 ಪ್ಲಸ್ V2 ವಿ ಗೆಟ್ 6 ವೋಲ್ಟ್ ಟೋಟಲ್ ರೆಸಿಸ್ಟೆನ್ಸ್. ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಗಮನಿಸಬಹುದು 3 ವೋಲ್ಟ್ ಉಳ್ಳಂತಹ 2 ಶುಷ್ಕ ಕೋಶಗಳನ್ನು ನಾವು ಕನೆಕ್ಟ್ ಮಾಡಿದ್ದೇವೆ. ಸೊ 2 ಬ್ಯಾಟರಿಗಳು ಒಟ್ಟು 6 ವೋಲ್ಟ್ ವಿದ್ಯುತ್ ಪ್ರವಾಹವನ್ನು ಹರಿಸ್ತವೆ. ಇಲ್ಲಿ 4 ಓಮ್ ಮತ್ತು 20 ಓಮ್ ಉಳ್ಳಂಥ 2 ಒಂದು ಬಲ್ಬ್ ಮತ್ತು ಒಂದು ಕಂಡಕ್ಟರ್ನ ಸರಣಿ ರೀತಿಯಲ್ಲಿ ಜೋಡಿಸಲಾಗಿದೆ. ವಿ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ದಟ್ 4 ohm and 20 ohm resistors. That is, one of the bulb is 20 ohm resistance and 4 ohm conductor. ಈಗ ಇದರಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹ 0.25 ಆಂಪಿಯರ್ ನಷ್ಟಿದೆ. The electric current flowing through the circuit is 0.25 ampere. The 4 ohm conductor and 20 ohm electric bulb. We have to measure the potential difference between the terminals of electric bulb. ಬಲ್ಬಿನ 2 ಬಿಂದುಗಳನ್ನು ನೋಡಿದಾಗ 5 ವೋಲ್ಟ್ ಅನ್ನು ತೋರಿಸ್ತಾ ಇದೆ. 2 ರೆಸಿಸ್ಟರ್ಗಳಿಗೆ 6 ವೋಲ್ಟ್ ಆಯಿತು. 2 ರೆಸಿಸ್ಟರ್ಗಳನ್ನು ನೋಡಿದಾಗ 6 ವೋಲ್ಟ್. ನಾವು ಬಲ್ಬ್ನ ಮತ್ತೆ ಮಾಡಿದಾಗ ಅಲ್ಲಿ 5 ವೋಲ್ಟ್ ಅನ್ನು ತೋರಿಸ್ತಾ ಇದೆ. ಕರೆಂಟ್ ಇನ್ ದ ಸರ್ಕ್ಯೂಟ್ ಈಸ್ ಇನ್ ಎವರಿ ಪಾಯಿಂಟ್ ಈಸ್ 0.25 ಆಂಪಿಯರ್. ಅಮ್ಮೀಟರ್ ಅನ್ನು ನಾವು ಯಾವಾಗಲೂ ಸರಣಿಯ ವಿಧಾನದಲ್ಲಿ ಜೋಡಿಸ್ತೇವೆ. ದ ಅಮ್ಮೀಟರ್ ಈಸ್ ಕನೆಕ್ಟೆಡ್ ಇನ್. ಸಪೋಸ್ ದಟ್ ವಿ ಲೈಕ್ ಟು ರೀಪ್ಲೇಸ್ the series combination of electric lamp and conductor by single and equivalent resistor. The resistance R of this equivalent resistor would be, ಇಲ್ಲಿರುವಂತಹ ವಾಹಕ ಹಾಗೂ ವಿದ್ಯುತ್ ಬಲ್ಬ್ಗಳನ್ನು ಒಟ್ಟಾಗಿ ಒಂದು ರೋಧದಿಂದ ಸಂಪರ್ಕಿಸಿದಾಗ ಉಂಟಾಗುವಂತಹ ರೆಸಿಸ್ಟರ್ ಅನ್ನು ನಾವು ಗಮನಿಸೋಣ. ಸೊ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. That is, we know that I equals 0.25 ampere. The voltage is 6 volt. The total potential difference across the two terminals of the battery is 6 volt. Therefore, V equals 6 volt. We know that. We have to find the resistance of the conductor. Now, ಆ ಎರಡು ಕಂಡಕ್ಟರ್ ಮತ್ತು ಬಲ್ಬ್ ಅನ್ನು ತೆಗೆದಾಗ ಅಳವಡಿಸಿರುವಂತಹ ರೋಧದ ತಂತಿಯ ರೋಧ ಎಷ್ಟು ಅಂತ ಹೇಳಿ ಕಂಡುಹಿಡಿತೀವಿ. That is, R equals V by A. That is the Ohm's law. R equals V by A. R equals 6 volt by 0.25 ampere. Again we get total resistance is 24 ohm. ಅಂದರೆ ನಾವು ಈಗಾಗಲೇ ಗೊತ್ತಿದೆ ನಮಗೆ 4 ಓಮ್ ಇದ್ದಂತಹ ಒಂದು ವಾಹಕ, 20 ಓಮ್ ಉಳ್ಳಂತಹ ವಿದ್ಯುತ್ ಬಲ್ಬ್, ಎರಡರ ಮೊತ್ತ 24 ಓಮ್ ಇತ್ತು. ಹಾಗೂ ಇಲ್ಲಿ ಅಳವಡಿಸಿದಂತಹ ಈ ಪ್ರಮಾಣದ ವಿದ್ಯುತ್ ಪ್ರವಾಹ ಹಾಗೂ ವಿಭವಾಂತರಕ್ಕೆ ಹೊಂದಿಕೊಂಡಿರುವಂತಹ ರೋಧ ಕೂಡ 24 ಓಮ್ ಆಗಿದೆ. ಮಕ್ಕಳೇ, ನಾವು ಜೋಡಿಸಿದಂತಹ 2 ರೆಸಿಸ್ಟರ್ಗಳು, ಒಂದು 4 ಮತ್ತು 20 ಓಮ್ಗಳನ್ನು ರೀಪ್ಲೇಸ್ ಮಾಡಿ ಅಲ್ಲಿಗೆ ಬೇರೊಂದು ರೆಸಿಸ್ಟರ್ಗಳನ್ನು ಅಳವಡಿಸಿದ್ದೇವೆ. ಒಂದು ರೆಸಿಸ್ಟರ್, ಒಂದು ರೋಧವನ್ನು ಅಳವಡಿಸಿದ್ದೇವೆ. ಸೊ ಅಲ್ಲಿ ನಾವು ವಿದ್ಯುತ್ ಪ್ರವಾಹ ಹರಿಯುವಾಗ 0.25 ಆಂಪಿಯರ್ನಷ್ಟು ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಿದ್ದೇವೆ. ಆಗ ಆ ರೆಸಿಸ್ಟರ್ ಅಥವಾ ಕಂಡಕ್ಟರ್ ನಡುವಿನ ವಿಭವಾಂತರವನ್ನು ನೋಡಿದಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಕಂಡಕ್ಟರ್ ಇಸ್ 6 ವೋಲ್ಟ್. ಸೊ the resistance is 24 ohm. Electric current flowing through the circuit is constant, that is 0.25 ampere.